ಒಂದ್ ನಿಮಿಷ ಏನಣ್ಣ ನೀನು ಇಂಥ ಕೆಲಸ ಮಾಡ್ಬಿಟ್ಟೆ. ಅತ್ತಿಗೆನೆ ಮೊದಲು ಅಕ್ಷತೆ ಕಾಳು ಹಾಕಿರೋದ್ರಿಂದ ಜೀವನ ಪರ್ಯಂತ ನೀನು ಅತ್ತಿಗೆ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಇದೇ ನಿಯಮ. ಎಲ್ಲ ಚಪ್ಪಾಳೆ ತಟ್ರಪ್ಪ. ಮಧುರ, ಎಲ್ಲ ಸರಿಯಾಗಾಯ್ತಲ್ವಾ? ಆದ್ರೆ ನಾನವ್ರ ಮುಖದಲ್ಲಿ ಒಂಥರ ಭಯ ನೋಡ್ದೆ. ನೀನ್ ನೋಡ್ದ್ಯಾ? ಹಾಗೇನು ಇಲ್ಲ ಕಣೆ ಅಕ್ಕ. ಭಾವ ಫಸ್ಟ್ ಟೈಮ್ ಮದ್ವೆ ಆಗ್ತಿದಾರಲ್ಲ, ಅದಕ್ಕೆ. ತಮಾಷೆನಾ? ಇಲ್ಲ ಕಣೆ ಅಕ್ಕ, ಗಂಡಸರಿಗೆ ಮದುವೆ ಸಮಯದಲ್ಲಿ ಹೆಂಗಸರಿಗಿಂತ ಜಾಸ್ತಿ ಭಯ ಇರುತ್ತಂತೆ. ಯಾಕೆ ಹೇಳು? ಯಾಕೆ? ಗಂಡಸರಿಗೆ ಮದ್ವೆಗೆ ಮುಂಚೆ ಹಾರಾಟ ತೂರಾಟಗಳು ಜಾಸ್ತಿ ಇರುತ್ತಂತೆ. ಮದ್ವೆ ಆದ್ಮೇಲೆ ಹೆಂಡತಿ ಸೆರಗಲ್ಲಿ ಕಟ್ಟಾಕ್ಬಿಡ್ತಾಳೆ, ಅದಕ್ಕೆ. ನಾನೇನು ಅವ್ರನ್ನ ಕಟ್ಟಾಕಲ್ಲ. ನೀನ್ ಕಟ್ಟಾಕಿಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಭಾವ. ಮಧುರ, ಆಹಾ, ಭಾವನ್ ಬಗ್ಗೆ ಚೂರ್ ತಮಾಷೆ ಮಾಡಿದ್ರು ಸಾಕು, ಕೋಪ ಮಾತ್ರ ಮೂಗಿನ ತುದಿ ಮೇಲೆ ಇರುತ್ತೆ. ಯಾಕ, ನೀನ್ ಒಂದ್ ಅಬ್ಸರ್ವ್ ಮಾಡಿದ್ಯಾ? ನೀನ್ ಫಸ್ಟ್ ಅಕ್ಷತೆ ಕಾಳು ಹಾಕಿದ್ಯಲ್ಲ, ಆಗ ಭಾವನ್ ಮುಖ ನೋಡ್ಬೇಕಿತ್ತು. ಹೆಂಗಿತ್ತು ಗೊತ್ತಾ? ಮಧುರ, ನಾನ್ ನೋಡಕ್ಕೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀನ? ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಗೊತ್ತೇನೆ? ಬರೀ ಮದ್ವೆಲ್ ಮಾತ್ರ ಯಾಕೆ ಹೆಣ್ಣಿಗೆ ಇಷ್ಟೊಂದು ಸಿಂಗಾರ ಮಾಡ್ಬೇಕು? ಯಾವಾಗ್ಲೂ ಹೆಣ್ಣು ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಮದ್ವೆ ವೇಷದಲ್ಲಿ ಹೆಣ್ಣನ್ನು ನೋಡೋದಕ್ಕೆ ಗಂಡ ಆಗೋನ್ಗೆ ಹಿತ. ನೀನು ನೋಡ್ತಾ ಇದ್ರೆ ಭಾವ ಖಂಡಿತವಾಗ್ಲೂ ಕಳೆದು ಹೋಗ್ತಾರೆ. ಅಷ್ಟು ಚೆನ್ನಾಗಿದ್ಯಾ. ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು, ನಗ್ನಗ್ತಾ, ಮನ್ಸಲ್ಲಿ ಯಾವ ಆತಂಕನೂ ಇಲ್ಲದೆ. ನೋಡಿದ ತಕ್ಷಣ ನೋಡೋರ್ ಮನ್ಸಲ್ಲಿ ಒಂದು ಚಿಲ್ಮೆ ಚಿಮ್ಮೋ ಹಾಗೆ. ಏನಕ್ಕೆ ನೀವು ಹಿಂಗ ಮಾಡೋದು? ಅಣ್ಣ ಫ್ಲಾಟ್ ಆಗೋಗಿದ್ದಾನೆ, ಇನ್ನೂ ಸುಧಾರಿಸ್ಕೊಂಡೇ ಇಲ್ಲ. ಈ ವಿಷಯ ಏನಾರು ಆಚೆ ಗೊತ್ತಾದ್ರೆ ಸಾಹೇಬ್ರ ಹೆಂಡತಿ ಮೇಲೆ ಗಾಳಿ ಬರುತ್ತೆ ಅಂತ ಜನ ಊರಲ್ಲೆಲ್ಲ ಮಾತಾಡ್ತಾರೆ. ದಯವಿಟ್ಟು ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ನಾನೇನ್ ಮಾಡ್ದೆ? ಪಾಪ, ನೀವು ಏನ್ ಮಾಡಿದೀರಾ ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಅಕ್ಕ ಏನ್ ಮಾಡಿದ್ಲು? ನಾನೇನಾದ್ರೂ ಮಾಡಿದ್ನಾ? ಏನು ಮಾಡಿಲ್ಲ ಅಲ್ವಾ? ಅಣ್ಣ ಕ್ಲೀನ್ ಬೋಲ್ಡ್ ಔಟಿದೆ ನನಗೆ. ಆದ್ರೂ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಅಂತೂ ಆಗಿದೆ. ಬದಲಾವಣೆನಾ? ಅಕ್ಕ ಮೊದ್ಲಿಗಿಂತ ಚೆನ್ನಾಗೇ ಇದ್ದಾಳಲ್ಲ. ಬದಲಾವಣೆ ಅಂತಂದ್ರೆ
ಚೆನ್ನಾಗಿಲ್ಲ ಅಂತ ಅರ್ಥನಾ? ಸಮಥಿಂಗ್ ಸ್ಪೆಷಲ್ ಅಪ್ಪ, ಆದ್ರೆ ಅದೇ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದ್ ಸರಿ, ಗಂಡಿನ ಕಡೆಯವ್ರಿಗೆ ಹೆಣ್ಣಿನ ಕಡೆಯವ್ರ ಹತ್ರ ಏನ್ ಕೆಲಸ? ಹೆಣ್ಣಿನ ಕಡೆಯವ್ರು ಯಾರಿದ್ದಾರೆ ಇಲ್ಲಿ? ಓ, ಮಧುರನಾ? ಹೋಗ್ರಿ, ಏನ್ರಿ ಮಾಡ್ತಿದ್ದೀರಾ? ಗಂಡಿನ ಕಡೆಯವ್ರ ಹತ್ರ ಏನ್ರಿ ಕೆಲಸ ನಿಮ್ಗೆ? ಹೋಗ್ರಿ. ನಾನು ಹೆಣ್ಣಿನ ಕಡೆಯವಳೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀವು ಗಂಡಿನ ಕಡೆಯವರೇ ಆಗ್ತೀರಾ. ನಾನ್ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಕಂಠೆ ಭಗ್ನಾಮಿ ಶುಭಗೆ ತ್ವಂ ಜೀವ ಶರದ ಶತಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಭಗ್ನಾಮಿ ಶುಭಗೆ ತ್ವಂ ಜೀವ ಶರದ ಶತಂ. ಜನುಮಗಳು ಬರಲಿ ಗೆಳೆಯ ಎಂದು ನಿನ್ನ ಒಲುಮೆಗರಿ ಇರಲಿ ಜನಿನಲ್ಲಿ ಸೇರಿದಂತೆ ಜೊತೆಯಂತೆ ಅನವರತ ನಗು ನಗುತ್ತಾ ಶರಣಾಗತವತ್ಸಲ ಅನ್ಯದಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ. ವಿಕ್ರಮ್ ಸಿಂಹ, ಕೊನೆಗೂ ನೀನೇ ಗೆದ್ಬಿಟ್ಟಲ್ವಾ? ನನ್ನ ಜೀವನ ಜೊತೆ ಆಟ ಆಡಿದ್ದಕ್ಕೆ ನೀನು ಇಡ್ತಾ ಇರೋ ಮೊದಲ ಹೆಜ್ಜೆಯಿಂದನೇ ನಾನು ನಿನ್ನ ಜೀವನದಲ್ಲಿ ಆಟ ಆಡ್ತೀನಿ. ಸಾವನ್ನ ತಪ್ಪಿಸ್ಕೋಬಹುದು, ಆದ್ರೆ ಶಿಕ್ಷೆಯಿಂದ ಅಲ್ಲ. ನಿನ್ನ ಸಂಪೂರ್ಣವಾಗಿ ನಂಬಿಸ್ತೀನಿ, ನರ್ಕ ದರ್ಶನ ತೋರಿಸ್ತೀನಿ. ನೀನು ಹಾಕಿರೋ ಕೇಸ್ನ ನೀನೇ ನಿನ್ನ ಕೈಯಾರೆ ವಾಪಸ್ ತೊಗೊಳೋ ಥರ ಮಾಡ್ತೀನಿ. ಮೂರು ಕಾಲದಲ್ಲೂ ನಾನು ಉಗ್ರ ರೂಪ ತೋರಿಸ್ತೀನಿ. ನಿನ್ನೆ ಬಳಸ್ಕೊಂಡು ನಿಮ್ಮಕ್ಕ ಮಧುವಂತಿನ ಕಟ್ಟಾಕ್ತೀನಿ, ಅವಳನ್ನ ನಾಶ ಮಾಡ್ತೀನಿ. ನನ್ನ ತಂಗಿ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ. ನನ್ನ ತಂಗಿ ಮೇಲೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಕಣೋ. ಮಮತೆ, ಮೋಹ, ಸಂತೋಷ ಇರಲ್ಲ. ನಿನ್ನ ದುಃಖದಲ್ಲಿ ಮುಳುಗಿಸ್ತೀನಿ. ನಿನಗೆ ಸಿಗ್ಬೇಕಾಗಿರೋ ಸುಖದಿಂದ ನೀನೇ ವಂಚಿತಳಾಗ್ತ್ಯಾ. ನನ್ನ ತಂಗಿ ಮೇಲೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ ಕಣೋ, ಬಿಡಲ್ಲ, ನಾನು ಬಿಡಲ್ಲ.
ನಿನ್ನ ಅಜ್ಞಾನನ ಹಗ್ಗದಲ್ಲಿ ಕಟ್ಟಾಕಿ ಸಮಾಜ ದೃಷ್ಟಿಯಲ್ಲಿ ನೀನೊಬ್ಳು ಹುಚ್ಚಿ ಅಂತ ಪಟ್ಟ ಕಟ್ತೀನಿ. ತಲೆ ಕೆಟ್ಟು ಬುದ್ಧಿ ಭ್ರಮಣೆ ಆಗಿದೆ ಅಂತ ಪ್ರೂವ್ ಮಾಡ್ತೀನಿ. ಮುಕ್ಕೋಟಿ ದೇವ್ರ ಅಡ್ಡ ಬಂದ್ರೂ ಈ ವಿಕ್ರಮ್ ಸಿಂಹನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಮಧುವಂತಿ ಕೊಂದ ಹಾಗೆ ಸರಿಯಾದ ಟೈಮ್ ನೋಡಿ ನಿನ್ನೂ ಮುಗಿಸ್ಬಿಡ್ತೀನಿ. ಸಪ್ತ ಋಷಿಗಳು ನೀನು ಹರಿಸಿದ್ರು ನಾನು ಕೊಡೋ ಕಾಟನ 7 ಜನ್ಮದಲ್ಲೂ ನೆನ್ಪಿಟ್ಕೋಬೇಕು. ಹಾಗೆ ಮಾಡ್ತೀನಿ. ನಿನ್ನ ಸ್ಥಾನಕ್ಕೆ ಮಧುರಂತನ ಕೂರಿಸ್ತೀನಿ. ಈ ಕ್ಷೇತ್ರದಲ್ಲಿ ಪರ್ಮನೆಂಟ್ MLA ಆಗಿ ಉಳ್ಕೊತೀನಿ. ಮೇಘು, ನಿನ್ ಮೇಲೆ ನನಗೆ ಪ್ರೀತಿ ಇದೆ ಕಣೆ. ಜೋರಾಗಿ ಐ ಲವ್ ಅಂತ ಕಿರ್ಚಿ ಹೇಳ್ಬೇಕಾ? ಆ ರೀತಿ ಕಿರ್ಚೋಕ್ ಆಗಲ್ಲ ಕಣೆ. ನಿನ್ಗೆ ಒಳಗಡೆಯಿಂದ ಪ್ರೀತಿ ಮಾಡ್ತಾ ಇದ್ದೀನಿ. ಇದೆಲ್ಲ ನಿನ್ಗೆ ಅರ್ಥ ಆಗ್ಬೇಕು. ತಗೋಪ, ಕಣ್ಣೀರು ಬರ್ಸ್ಕೊ. ತಗೋ. ಈ ಪ್ರಪಂಚದಲ್ಲಿ ಕಣ್ಣೀರಿಗೆ ಬೆಲೆನೇ ಇಲ್ಲ. ಸುಖದಲ್ಲಿ ಮಾತ್ರ ಆ ಪಾಲ್ ಬೇಕೇ ಬೇಕು ಅಂತ ಎಲ್ಲರೂ ಹೋರಾಡ್ತಾರೆ. ಸಮಾಧಾನ ಮಾಡ್ಕೊ. ನಿನ್ ದುಃಖ ನನಗೆ ಅರ್ಥ ಆಗತ್ತೆ. ಸ್ವಲ್ಪ ನೀರು ಕುಡಿ. ಎಷ್ಟು ವರ್ಷದಿಂದ ಇತ್ತು ಪರಿಚಯ ಮೇಘ್ನಾ ಜೊತೆ? ಈಗ ಅದೆಲ್ಲ ಸುಮ್ಮನೆ ಕುತೂಹಲ ಕೇಳ್ದೆ ಅಷ್ಟೇ. ಚಿಕ್ಕ ವಯಸ್ಸಿಂದನೂ ಗೊತ್ತು. ಆಟ ಆಡ್ಕೊಂಡು ಬೆಳೆದ್ವಿ ನಾವು. ಇದೇ ಪಟ್ಟಣದ ಪ್ರೈಮರಿ ಸ್ಕೂಲಲ್ಲಿ ಜೊತೆಗೆ ಓದಿದ್ವಿ. ಆವಾಗಿಂದ ಅವಳಂದ್ರೆ ಅರ್ಥ ಆಗತ್ತೆ ಬಿಡು. ನಿನ್ ದುಃಖ ಏನು ಅಂತ ಚೆನ್ನಾಗಿ ಅರ್ಥ ಆಗತ್ತೆ. LIC ಏಜೆಂಟ್ ಪ್ರಕಾಶ ಅಂದ್ರೆ ನೀನೇನಾ? ಹಾ, ಇನ್ಶೂರೆನ್ಸ್ ಮಾಡಿಸಿ ಕಮಿಷನ್ ತಗೊಳ್ಳೋ ಗಂಡು. 6 ಕೇರಲ್ಲ 3 ಕಿಳಿಯಲ್ಲ. ಕಟ್ಟಿರೋ ಕನ್ಸುಗಳು ಯಾವುದು ಈಡೇರಲ್ಲ ಅಂತ ಯೋಚನೆ ಮಾಡಿರ್ತಾರೆ. ಹೆಣ್ಮಕ್ಳು, ನೀನು ಇನ್ನು ತುಂಬಾ ತಿಳ್ಕೊಳ್ಳೋದಿದೆ. ನೀನ್ ಹೀಗೆ ಇದ್ರೆ ನಿನ್ನ ಮೋಸ ಮಾಡೋ ಜನನೇ ಜಾಸ್ತಿ ಆಗ್ಬಿಡ್ತಾರೆ. ಹಾ, ತಮ್ಮ ಸಮಯನ ಕಳಿಯೋದಕ್ಕೆ ಗಂಡ್ಮಕ್ಳನ್ನ ಬಳಸ್ಕೊಳ್ಳೋ ಅಂತ ಹೆಣ್ಮಕ್ಳೇ ಜಾಸ್ತಿ ಈಗಿನ ಕಾಲದಲ್ಲಿ. 2 ಜಡೆಗಳು ಒಟ್ಟಿಗೆ ಇರಕ್ಕಾಗಲ್ಲ ಅಂತ ಯಾಕೆ ಹೇಳ್ತಾರೆ ಹೇಳು? ಅವ್ರ ನಡುವೆ ಜಡೆ ಇಲ್ದೇ ಇರೋ ಒಬ್ಬ ಗಂಡು ಹುಡುಗ ಬೇಕಾಗಿತ್ತು. ನೀನದಕ್ಕೆ ಬಲಿಪಶು ಆದ. ನಿನ್ನ ನೋಡಿದ್ರೆ ನಂಗೆ ತುಂಬಾ ಅಯ್ಯೋ ಅನ್ಸುತ್ತೆ ಕಣು ಪ್ರಕಾಶ. ಎಲ್ಲ ನನ್ನ ಹಣೆ ಬರ. ಯಾರೇನ್ ಮಾಡೋಕ್ಕಾಗತ್ತೆ? ಅಯ್ಯೋ, ಇದ್ಯಾಕಪ್ಪ ಈ ತರ ಮಾತಾಡ್ಬಿಟ್ಟೆ ನೀನು? ಯಾರ ಹಣೆ ಬರನ ಯಾವಾಗ ಹೇಗ್ ಬೇಕಾದ್ರೂ ಬದಲಾಯಿಸೋ ಶಕ್ತಿ ಇರೋದು ಹೆಣ್ಮಕ್ಳಿಗೆ. ಇಷ್ಟು ವರ್ಷ ಅವರೇ ನಿನ್ ಹಣೆ ಬರ ಬರೀತಾ ಇದ್ರು. ಇನ್ ಮುಂದಾದ್ರೂ ನೀನು ಎಚ್ಚೆತ್ಕೊಂಡು ನಿನ್ ಹಣೆ ಬರನ ನೀನೇ ಬರ್ಕೋ. ಇಲ್ದೆ ಹೋದ್ರೆ ನಮ್ಗಳ ಜೀವನ
ಖಾಲಿ ಹಾಳೆ ಮೇಲೆ ಯಾರೋ ಬಂದು ಗೀಚ್ ಹೋದಾಗ ಆಗೋಗ್ಬಿಡುತ್ತೆ. ನಾವೇ ಗೀಚ್ಕೊಳ್ಳೋದಕ್ಕೂ ಕಿಂಚಿತ್ ಜಾಗ ಇರಲ್ಲ ಗೊತ್ತಾ? ನೀವೇನು ಹೇಳ್ತಾ ಇದ್ದೀರಿ ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ನಾನ್ ಯಾರು ಅಂತ ನಿನಗೆ ಗೊತ್ತಾಯ್ತಾ? ಹಾಂ, ನೀವು ವಿಕ್ರಮ್ ಸಾಹೇಬ್ರ ಸೋದರತ್ತೆ. ನಾನು ಇದನ್ನೆಲ್ಲ ನಿಂಗೆ ಯಾಕೆ ಹೇಳ್ತಾ ಇದ್ದೀನಿ, ನಿನ್ ಜೊತೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ತೀನಿ ಪ್ರಕಾಶ. ಸ್ವಲ್ಪ ಈ ಗಡಿಬಿಡಿ ಎಲ್ಲ ಮುಗ್ದು ಹೋಗ್ಬಿಡ್ಲಿ, ಅರ್ಥ ಆಯ್ತಾ? ನೋಡು, ತಗೋ ನನ್ನ ಕಾರ್ಡಿದು. ನಿನಗೆ ಬಿಡುವಾದಾಗ ನನ್ನ ಜೊತೆ ಮಾತಾಡು, ಎಲ್ಲ ವಿಷಯ ಹೇಳ್ತೀನಿ. ಪ್ರಕಾಶ, ಮನೆಗೆ ಮಾತ್ರ ಬರಕ್ಕೆ ಹೋಗ್ಬೇಡ ನೀನು. ಫೋನ್ ಮಾಡು, ಎಲ್ಲ ಡೀಟೇಲಾಗಿ ಮಾತಾಡೋಣ, ಅರ್ಥ ಆಯ್ತಾ? ನಿನ್ನ ನೋಡಿದ್ರೆ ನಂಗೆ ತುಂಬ ಅಯ್ಯೋ ಅನ್ಸುತ್ತಪ್ಪ. ತಾಳಿ ಬಿಗಿಸ್ಕೊಂಡು ಮದುವೆ ಮಾಡ್ಕೊಂಡು ಬಂದರೆ ಗೆದ್ದ ಹಾಗಲ್ಲ, ಇನ್ಮೇಲೆ ಶುರುವಾಗುತ್ತೆ ಹಬ್ಬ. ಎಷ್ಟು ವರ್ಷ ನನ್ನನ್ನು ಸಾಕಿ ಸಲಹಿದೆಯಾ. ನಿನ್ನ ಋಣನ ತೀರಿಸದೆ ಹೋಗ್ತಿದ್ದೀನಿ. ನನ್ನ ಕ್ಷಮಿಸಪ್ಪ, ನನ್ನ ಕ್ಷಮಿಸು. ಹಾಗನ್ಬೇಡ್ವೆ. ಋಣ ಅಲ್ಲ ಇದು, ನನ್ನ ಕರ್ತವ್ಯ. ಹೆಣ್ಮಕ್ಳನ್ನ ಹೆತ್ತ ಮೇಲೆ ಅವ್ರಿಗೊಂದು ಜೀವನ ರೂಪಿಸ್ಕೊಡೋದು ಅಪ್ಪ ಅಮ್ಮನ ಕರ್ತವ್ಯ. ಅದನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನಿನಗೊಬ್ಬ ಗಂಡು ಮಗ ಇದ್ದಿದ್ರೆ ನನಗಿಷ್ಟೊಂದು ಸಂತ ಆಗ್ತಿರ್ಲಿಲ್ವೇನೋಪ್ಪ. ಮೇಡಮ್ಮ, ನನಗೆ ಗಂಡು ಮಗ ಇದ್ದಿದ್ರೆ ಏನಾಗ್ತಿದ್ದ ಅನ್ನೋ ಕಲ್ಪನೆ ನನಗೆ ಬೇಡ. ನೀವೇ ಗಂಡು ಮಕ್ಕಳು, ನೀವೇ ಹೆಣ್ಮಕ್ಳು. ಈ ಮೂರ್ತಿ ಮಾನ ಮರ್ಯಾದೆನೆಲ್ಲ ಉಳಿಸಿ ಒಂದು ಹೆಸರು ತಂದು ಕೊಟ್ಟು ಹೋಗ್ತಾ ಇದ್ದೀರಾ. ಅದಕ್ಕೆ ನಾನೇ ನಿಮಗೆ ಧನ್ಯವಾದಗಳು ಹೇಳ್ಬೇಕು. ಇದು ಪ್ರತಿಯೊಬ್ಬ ಹೆಣ್ಮಗಳ ಕರ್ತವ್ಯ ಅಪ್ಪ. ಸರಿ ಮಗಳೇ, ಹೋಗಿತ್ವ ಆ ನರಸಿಂಹ ಸದಾ ನಿನ್ ಜೊತೆಗಿರ್ಲಿ. ದೊಡ್ಡ ಮನೆಗೆ ಹೋಗ್ತಾ ಇದೆಯಾ, ಎಲ್ಲರೂ ಚೆನ್ನಾಗಿ ನೋಡ್ಕೊ. ಅವ್ರ ಮಾತನ್ನ ಮೀರಿ ಯಾವತ್ತೂ ನಡಿಬೇಡ. ಅವ್ರ ಮನ್ಸನ್ನ ನೋಯಿಸ್ಬೇಡ ಮಗಳೇ. ಅವ್ರು ಹಾಕೋ ಗೆರೆನ ಯಾವತ್ತೂ ದಾಟ್ಬೇಡ. ಹೋದ ಮನೆಗೆ ಕೀರ್ತಿ ತಂದ್ಕೊಡು. ನನಗೆ ಅಷ್ಟೇ ಬೇಕಾಗಿರೋದು ಮಗಳೇ. ಅಮ್ಮ, ಅತ್ತಿಗೆ ತುಂಬ ಅಳ್ತಿದಾರಮ್ಮ. ಹೌದು ಕಣೋ, ಹೆಣ್ಮಕ್ಳಲ್ವಾ, ತವ್ರ ಮನೆ ಬಿಟ್ಟು ಬರೋದು ಅಷ್ಟು ಸುಲಭ ಅಲ್ಲ. ನಿನಗೂ ಅಕ್ಕ ತಂಗಿಯರಿದ್ದಿದ್ರೆ ಗೊತ್ತಾಗಿರೋದು. ನನಗದು ಅರ್ಥ ಆಯ್ತಮ್ಮ. ಅತ್ತಿಗೆ ನಮ್ಮ ಮನೆಗೆ ಬಂದು ಅಡ್ಜಸ್ಟ್ ಆಗೋವರೆಗೂ ಅವ್ರ ತಂಗಿನವ್ರ ಜೊತೆ ಬರಕ್ಕೆ ಹೇಳಮ್ಮ. ಅಮ್ಮ, ಏನು ಮನೆ ನಂಗೆ ನೋಡ್ತಿದ್ಯಾ? ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಅವರು ನಮ್ಮ ಮನೆಗೆ ಬಂದು ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಅಲ್ಲಿವರೆಗೂ ತಂಗಿ ಜೊತೆಗಿದ್ರೆ ಸರಿ ಹೋಗುತ್ತಲ್ವಾ? ನೀನು ಹೇಳೋದು ಸರಿಯಾಗೇ ಇದೆ ಕಣೋ.
ಮೂರ್ತಿಗಳೇ, ಬೇಗನ ನಮ್ಗೆ ಎಷ್ಟೇ ಹತ್ರ ಆದ್ರೂ ನಮ್ಮ ಮನೆ ಅವಳಿಗೆ ಹೊಸದೆ. ಅವಳೆಲ್ಲ ಅಡ್ಜಸ್ಟ್ ಆಗೋ ತನಕ ಮಧುರನು ನಮ್ಮ ಜೊತೆ ಬರಲಿ. ಅಯ್ಯೋ ಬೇಡ ಅಮ್ಮ, ಮನೇಲಿ ಅಪ್ಪ ಒಬ್ಬರೇ ಆಗ್ಬಿಡ್ತಾರ, ದಯವಿಟ್ಟು ಕ್ಷಮಿಸಿ. ಮಧುರ, ಹಿರಿಯರು ಏನೋ ಹೇಳ್ತಾ ಇದ್ದಾರೆ, ಆಗಲ್ಲ ಅಂತ ಹೇಳ್ತೀಯಲ್ಲ. ನೋಡು, ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ ನೀನು. ಬೇಗ ನನಗೆ ಆ ಮನೆ ಹೊಸದು, ಅವಳಿಗೆ ಅಡ್ಜಸ್ಟ್ ಆಗೋವರೆಗೂ ಒಂದು 3-4 ದಿನ ಇದ್ದು ಬಾ, ಹೋಗು. ಹೇಳಿದ್ನಲ್ಲ ನಾನು. ಜಸ್ಟ್ 1 hour ಡ್ರೈವ್ ಅಷ್ಟೇ. ಹೋಗು, ಬಟ್ಟೆ ಎಲ್ಲ ಇಟ್ಕೋ. ಇನ್ಯಾಕ್ತಾಡ? ಬನ್ನಿ ಬನ್ನಿ, ಅತ್ತಿ ಅತ್ತಿ ಅದಕ್ಕೆ ಗಾಡಿ ಅತ್ತಿ ಅತ್ತಿ ಅತ್ತೆ. ಹೋಗಿ ಬರ್ತೀನಪ್ಪ. ನರಸಿಂಹ ನಿನಗೆ ಒಳ್ಳೇದು ಮಾಡಲಿ. ಮಧುರ, ಬ್ಯಾಗ್ ಕೊಡು. ಅವಳು ತರ್ತಾಳೆ, ನೀನು ನಡಿಯಮ್ಮ. ಅದರಲ್ಲಿ ನಮ್ಮ ಅಕ್ಕ ಇದ್ದಾಳೆಮ್ಮ. ಅಂದರೆ ಅದರಲ್ಲಿ ಅವಳ ಫೋಟೋ ಇದೆ. ಅವಳು ಯಾವಾಗಲೂ ನನ್ನ ಜೊತೆ ಇದ್ದು ನನಗೆ ಆಶೀರ್ವಾದ ಮಾಡ್ತಾಳೆ. ಅವಳನ್ನ ನನ್ನ ಜೊತೆನೇ ಈ ಮನೆ ಒಳಗೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಆಸೆ. ಅತ್ತಿಗೆಗೆ ಅವ್ರ ಅಕ್ಕನ ಮೇಲೆ ತುಂಬಾ ಪ್ರೀತಿ. ಅವ್ರ ಆಸೆಗೆ ನಾನೇನಿಗೆ ಭಂಗ ತರೋಣ? ಅತ್ತಿಗೆ, ನೀವು ಎತ್ಕೊಂಡು ನಡೀರಿ. ಸರಿಮ್ಮ, ನೀನೇ ತಗೊಂಡು ಹೋಗು. ವಿಕ್ರಮ್, ಏನೋ ನೋಡ್ತಾ ಇದ್ಯಾ? ನಡಿ ಒಳಗೆ.
1 2 3 4 5 6 ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕೆಚ್ಚಗುಳಿತಾಳಲ್ಲಾರೆ ನಮ್ಮ ಕನಸಲ್ಲಿ. ಸಾರಿ. ಮನಸ್ಸಿಂದ ಬರಬೇಕು. ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಗುಳಿತಾಳಲ್ಲಾರೆ. ಕೇಸನ್ನ ವಾಪಸ್ ತೆಗೆಸ್ತೀಯಾ? ಅದಕ್ಕೆ ತಾನೇ ನನ್ ತಂಗಿನ ಮದುವೆ ಮಾಡ್ಕೊಂಡಿದ್ದು. ನಿನ್ನಿಂದ ಆಗಲ್ವೋ? ಮಾಡಿ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ನೀನ್ ಬದುಕೋದಕ್ಕೆ ನನ್ನ ತಂಗಿ ಜೀವನ ಬರೀ ಮಾಡ್ತೀಯ. ನಿನ್ನ ಬಿಡಲ್ಲ ಕಣೋ, ಬಿಡಲ್ಲ. ನನ್ನೇ ಕೊಲೆ ಮಾಡ್ತೀಯಾ? ಸಾಯಿಸು, ಕಮಾನ್, ಕಿಲ್ ಮೀ.
ಸಾವು ಗೆದ್ರೋನಲ್ಲ ಈ ವಿಕ್ರಮ್ ಸಿಂಹ. ತೇಜಸ್ ಮಾತ್ರ ಎದುರ್ತಾನೆ. ಸಾಯಿಸ್ತೇನನ್ನ ಸಾಯಿಸು, ಕಮಾನ್ ಕಿಲ್ ಮೀ. ನಿನ್ ತಂಗಿ ಕುತ್ತೆ ತಾಲಿ ಕಟ್ಟಿ ಇನ್ನು ಒಂದ್ ದಿವಸನೂ ಆಗಿಲ್ಲ. ನಾನ್ ಸತ್ರೆ ನಿನ್ ತಂಗಿ ಒಂದೇ ದಿವಸಕ್ಕೆ ಅಷ್ಟ ಕುಂಕುಮ ಮಾಡಿಸ್ಕೊಂಡು ಪಳ ಅಂತ ಹೊಳಿತೀರೋ ಆ ಬಳೆಗಳನ್ನ ಹೊಡೆದು ಹಾಕೊಂಡು ಕಟ್ಟಿರೋ ತಾಳಿನ ಕಿತ್ತಾಕಿ ಬಿದುವೆ ಆಗ್ತಾಳೆ. ನಿಮ್ಮಪ್ಪ ಅವ್ರ ಮದುವೆ ಮಾಡಿದ್ದಾರೆ. ಮೇಘನ ಮೈ ಮೇಲೆ ನೀನ್ ಬರ್ತಿದ್ ಗೊತ್ತಾಗಿದೆ ಅವ್ರಿಗೆ. ನಾನು ಸಾಯಿಸಕ್ಕೆ ನೀನೇ ಟ್ರೈ ಮಾಡ್ತಿರೋದು ಅಂತ ಅವ್ರಿಗೆ ಗೊತ್ತಾಗಿದೆ. ಈಗ ನಾನ್ ಸತ್ರೆ ನಿನ್ ತಂಗಿ ಬಿದ್ವೆ ಆಗ್ತಾಳೆ. ನನ್ ಸಾವು ನೀನೇ ಕಾರಣ ಅಂತ ನಿನ್ ಮೇಲೆ ದ್ವೇಷ ಸಾಧಿಸ್ತಾಳೆ. ಅವಳ ಕಾಪಾಡೋದಕ್ಕೋಗಿ ನೀನು ಈ ಕಟ ತಗ್ಲಕ್ ಹೋಗ್ತೀಯ. ಜಾಸ್ತಿ ಕಿರ್ಚ್ಬೇಡ. ಈ ವಿಕ್ರಮ್ ಸಿಂಹನ್ನ ನೀನಂತ ಆತ್ಮ ಏನು ಮಾಡೋದಕ್ಕಾಗಲ್ಲ. ನನ್ ಪ್ರಾಣ ತೆಗಿತ್ಯಾ? ನನಗ್ ಕುರಿನ ಕೋಳಿನ